ತುಂಬ ಹೋಪ್ ಇಟ್ಕೊಂಡಿದ್ವಿ ಟಾಕ್ಸಿಕ್ಕಿಗೆ ಏನೇನೋ ಮಾಡಬೇಕು ಅಂತ. ನಾನೇ ಅದೆಲ್ಲ ಪ್ರೆಸಿಡೆಂಟ್ ಬಿಡಿ, ಆಗ್ಬಿಟ್ಟೆ ನಾನು. ಅದೆಲ್ಲ ಬಿಡಪ್ಪ. ಸಿನಿಮಾದೆಲ್ಲ ನೀವು ತಲೆ ಕೆಡ್ಸ್ಕೊಬಿಡಿ. ಅದ್ ಬರುತ್ತೆ ಹೋಗುತ್ತೆ ಲೈಫಲ್ಲಿ. ನಿಮ್ಗಳ ಲೈಫ್ ನೋಡ್ಬೇಕು ಯಾವಾಗ್ಲೂ. ನಾನು ಅದೇ ಹೇಳೋದು. ನಟ ರಾಕಿಂಗ್ ಸ್ಟಾರ್ ಯಶ್ ಅವರು ಕ್ಯಾನ್ಸರ್ ಪೀಡಿತ ಅಭಿಮಾನಿಯೊಂದಿಗೆ 10 ನಿಮಿಷಕ್ಕಿಂತ ಹೆಚ್ಚು ಸಮಯ ವಿಡಿಯೋ ಕಾಲ್ನಲ್ಲಿ ಮಾತಾಡಿ ಧೈರ್ಯವನ್ನು ತುಂಬಿದ್ದಾರೆ. ಯಶ್ ಅವರು, ಈ ಕ್ಯಾನ್ಸರ್ ನಿಮಗೆ ಬಂದಿದ್ದು ಹೇಗೆ, ನಿಮಗೆ ಹೇಗೆ ಗೊತ್ತಾಯಿತು, ನಿಮಗೆ ಮೊದಲೇ ಇದರ ಬಗ್ಗೆ ಗೊತ್ತಾಗ್ಲಿಲ್ವಾ, ನೀವು ಮೊದಲೇ ತೋರಿಸ್ಲಿಲ್ವಾ ಅನ್ನೋ ಮಾತನ್ನ ವಿಚಾರಿಸಿದಾಗ ಅವರ ಅಭಿಮಾನಿ ಈ ರೀತಿ ಮಾತಾಡಿದ್ರು. ಏನಾಯ್ತು? ಯಾವಾಗಿಂದ ಅನ್ಕೊಂಡಿಲ್ವಾ? ಗೊತ್ತಾಗಿಲ್ವಾ? ಅಂದರೆ ಪೈಲ್ಸ್ ಥರ ಆಗಿತ್ತು. ಒಂದೆರಡು ಹಾಸ್ಪಿಟ್ಲಲ್ಲಿ ತೋರಿಸಿದ್ದೆ. ಅವರು ಪೈಲ್ಸ್ ಅಂತಲೇ ಡಿಕ್ಲೇರ್ ಮಾಡಿದರು. ಅಂತಲೇ ಗೊತ್ತಾಗಲಿಕ್ಕೆ 3 ತಿಂಗಳು ತಗೊಂತು. ಅಷ್ಟರೊಳಗೆ ಎಲ್ಲ ಸ್ಪ್ರೆಡ್ ಆಗಿತ್ತು. ನಂತರ ಯಶ್ ಅವರು ತಮ್ಮ ಅಭಿಮಾನಿಗೆ ತುಂಬಾ ಧೈರ್ಯವನ್ನು ತುಂಬುತ್ತಾರೆ. ಅಭಿಮಾನಿ ಹೇಳ್ತಾರೆ, ನಾನು 4th ಸ್ಟೇಜಲ್ಲಿ ಇದ್ದೀನಿ, ನಿಮ್ಮನ್ನು ನೋಡಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಈ ಒಂದು ವಿಡಿಯೋ ಕಾಲ್ನೆಲ್ಲ ಮಾಡಿಸಿದೆ ಅಂತ ಹೇಳ್ತಾರೆ. ಈಗ 4th ಸ್ಟೇಜಲ್ಲಿ ಇದ್ದೀನಿ. ನಿಮ್ಮನ್ನು ನೋಡಬೇಕು ಅನ್ನಿಸ್ತು. ಮನೆಯವರೆಲ್ಲ ಇದ್ದಾರೆ ಅಲ್ಲೇ. ವೈಫ್ ಇದ್ದಾಳೆ. ನಂತರ ಅಭಿಮಾನಿ ಹೇಳ್ತಾರೆ, ನಿಮ್ಮ ಟಾಕ್ಸಿಕ್ ಸಿನಿಮಾವನ್ನು ದೊಡ್ಡ ಮಟ್ಟದಲ್ಲಿ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಹಾಕೊಂಡಿದ್ವಿ, ಆದರೆ ನನಗೆ ಹೀಗಾಯಿತು ಅಂದಾಗ ಯಶ್ ಅವರು ಈ ರೀತಿ ಹೇಳಿದರು. ತುಂಬ ಹೋಪ್ ಇಟ್ಕೊಂಡಿದ್ವಿ ಟಾಕ್ಸಿಕ್ಕಿಗೆ ಏನೇನೋ ಮಾಡಬೇಕು ಅಂತ. ನಾನೇ ಅದೆಲ್ಲ ಬಿಡಿ, ಪ್ರೆಸಿಡೆಂಟ್ ನಾನು. ಅದೆಲ್ಲ ಬಿಡಪ್ಪ. ಸಿನಿಮಾದೆಲ್ಲ ನೀವು ತಲೆ ಕೆಡ್ಸ್ಕೊಬಿಡಿ. ಅದ್ ಬರುತ್ತೆ ಹೋಗುತ್ತೆ ಲೈಫಲ್ಲಿ. ನಿಮ್ಗಳ ಲೈಫ್ ನೋಡ್ಬೇಕು ಯಾವಾಗ್ಲೂ. ನಾನು ಅದೇ ಹೇಳೋದು. ಹೀಗೆ ಇದೇ ರೀತಿ ಅಭಿಮಾನಿಗೆ ತುಂಬಾ ಧೈರ್ಯ ತುಂಬಿ, ಲೈಫ್ ಈಸ್ ಅನ್ಪ್ರಿಡಿಕ್ಟೇಬಲ್, ಎಲ್ಲಿ ಯಾವಾಗ ಯಾರಿಗೆ ಏನಾಗುತ್ತೆ ಗೊತ್ತಾಗಲ್ಲ, ನಿಮಗೆ ಪಾಸಿಬಲ್ ಆದರೆ 3 ತಿಂಗಳಿಗೊಮ್ಮೆ ಹೆಲ್ತ್ನ ಚೆಕ್ ಮಾಡಿಸ್ಕೊಳ್ಳಿ ಅಂತ ತಮ್ಮ ಅಭಿಮಾನಿಗಳಿಗೆ ಹೇಳಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮಾಡಿ. ಇನ್ನಷ್ಟು ಇದೇ ರೀತಿ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನ ತಪ್ಪದೇ ಕ್ಲಿಕ್ ಮಾಡಿ.